ನನಗೆ ಹೆಮ್ಮೆ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ತಂದೆಯವರು ರಾಜ್ಯದಲ್ಲಿ ಇವತ್ತು ಶಿಕಾರಿಪುರ ಕ್ಷೇತ್ರದಿಂದ ಶಾಸಕರಾಗಿ ಮಂಡ್ಯ ಜಿಲ್ಲೆಯ ಕೇರ್ಪೇಟೆಯ ಬೊಗ್ಗುನಕೆರೆಯಲ್ಲಿ ಜನ್ಮವನ್ನ ತಾಳಿ ಅವರ ಜನ್ಮಭೂಮಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕನ್ನು ಅವರ ಕರ್ಮಭೂಮಿಯನ್ನಾಗಿ ಮಾಡಿಕೊಂಡು ಶಿಕಾರಿಪುರ ತಾಲೂಕಿನ ಜನರ ಒಂದು ಆಶೀರ್ವಾದದಿಂದ ಇವತ್ತು ರಾಜ್ಯದಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಉಪಮುಖ್ಯಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ಒಬ್ಬ ಹಣಕಾಸಿನ ಸಚಿವರಾಗಿ ಯಾವ ರೀತಿ ನಾಡಿನಲ್ಲಿ ಸರ್ವರಿಗೂ ಸಮಪಾಲು ಸಮಬಾಳು ಸಾಮಾಜಿಕ ನ್ಯಾಯ ಅಂತೇಳಿ ಎಲ್ಲ ಸಮಾಜ ಎಲ್ಲ ವರ್ಗದ ಜನರಿಗೆ ನ್ಯಾಯವನ್ನ ಕೊಡ್ತಕ್ಕಂಥ ಕೆಲಸನ ಮಾಡಿದ್ದಾರೆ. ತಾವೆಲ್ಲರೂ ಕೂಡ ನೋಡಿದ್ದಾರೆ. ಮತ್ತೊಂದು ಹೆಮ್ಮೆಯ ವಿಚಾರ ಅಂತ ಹೇಳಿದ್ರೆ ಯಡಿಯೂರಪ್ಪನವರು ಯಾವುದೇ ಒಂದು ಜಾತಿಗೆ ಸೀಮಿತವಾಗಿ ಅಭಿವೃದ್ಧಿ ಕೆಲಸನ ಮಾಡಲಿಲ್ಲ. ರೈತರಿಗೆ ಅನುಕೂಲವನ್ನ ಮಾಡಿಕೊಟ್ರು. ಯಡಿಯೂರಪ್ಪರು ಕೊಟ್ಟಂತ ಭಾಗ್ಯಲಕ್ಷ್ಮಿ ಯೋಜನೆ ಇವತ್ತು ಕೂಡ ಗ್ರಾಮೀಣ ಭಾಗದಲ್ಲಿ ನಮ್ಮ ತಾಯಂದ್ರೆ ಇವತ್ತು ಕೂಡ ನೆನಪು ಮಾಡಿಕೊಡ್ತಾರೆ. ಆ ಭಾಗ್ಯಲಕ್ಷ್ಮಿ ಯೋಜನೆ ಯಾತಕ್ಕೋಸ್ಕರ ಕೊಟ್ಟರು? ಯಾವ ಗ್ರಾಮೀಣ ಭಾಗದಲ್ಲಿ ಬಡವರ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಮಗು ಶಾಪ ಅಂತ ಹೇಳಿ ಕಣ್ಣೀರು ಹಾಕ್ತಾ ಇದ್ರು, ಆ ಬಡವರ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಮಗು ಶಾಪ ಅಲ್ಲ, ಭಾಗ್ಯಲಕ್ಷ್ಮಿ ಅಂತ ಹೇಳಿ ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಸನ್ಮಾನ್ಯ BS ಯಡಿಯೂರಪ್ಪ ತಂದು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾನೆ. ಯಾಕೆ ಮಾತಾನೆ ಸಂದರ್ಭ ಹೇಳ್ತಾನೆ ಅಂತ ಹೇಳಿದ್ರೆ ಯಡಿಯೂರಪ್ಪನವರು ರಾಜ್ಯದಲ್ಲಿ ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅಂತ ಹೇಳಿದ್ರೆ ಯಡಿಯೂರಪ್ಪನವರ ಹಿಂದೆ ಒಂದು ದೊಡ್ಡ ಶಕ್ತಿ ಕೆಲಸ ಮಾಡಿದೆ. ಯಡಿಯೂರಪ್ಪನವರು ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಯಡಿಯೂರಪ್ಪನವ್ರನ್ನ ಗುರುತಿಸ್ತಕ್ಕಂಥ ಕೆಲಸ ಆಗಿದೆ ಅಂತ ಹೇಳಿದ್ರೆ ಯಡಿಯೂರಪ್ಪನವ್ರ ಹಿಂದೆ ಒಂದು ದೊಡ್ಡ ಶಕ್ತಿ ಕೆಲಸ ಮಾಡಿದೆ. ಅದು ಯಾವ್ದಪ್ಪ ಶಕ್ತಿ ಅಂತ ಹೇಳಿದ್ರೆ ನಮ್ಮ ತಾಯಿಯವರು ಮೈತ್ರಾದೇವಿಯವರು. ಮೈತ್ರಾದೇವಿ ನಮ್ಮ ತಾಯಿಯನ್ನ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾನೆ. ಯಾಕೆ ಅಂತ ಹೇಳಿದ್ರೆ ಯಡಿಯೂರಪ್ಪ ರಾಜ್ಯದ ಉದ್ದಕ್ಕೂ ಕೂಡ ಪ್ರವಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ತಾಯಿಯವರು ತಂದೆಯವರು ಯಾವಾಗಲೂ ಸಹ ನಿರಂತರವಾಗಿ ಪ್ರವಾಸ ಮಾಡಬೇಕು, ಹೋರಾಟ ಮಾಡಬೇಕು, ರೈತರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿ ನಮ್ಮ ತಾಯಿಯವರು ತಂದೆಯ ಸ್ಥಾನವನ್ನು ತುಂಬತಕ್ಕಂಥ ಕೆಲಸ ಮಾಡಿದ್ರು. ನಮ್ಮೆಲ್ಲ ನನ್ನ ಅಣ್ಣ ನಮ್ಮ ಅಕ್ಕಂದ್ರು ನನ್ನನ್ನು ಒಳಗೊಂಡಂತೆ ಇವತ್ತು ಒಳ್ಳೆ ಸಂಸ್ಕೃತಿ ಒಳ್ಳೆ ಪರಂಪರೆ ಇವತ್ತು ತಂದೆಯವರ ಒಂದು ಆದರ್ಶವನ್ನ ರೂಢಿಸ್ಕೊಂಡು ನಮ್ಮ ಕುಟುಂಬದ ಎಲ್ಲ ಸದಸ್ಯರು ಇವತ್ತು ಸಮಾಜದಲ್ಲಿ ನಾವು ನಮ್ಮನ್ನ ಗುರುತಿಸ್ತಕ್ಕಂಥ ಕೆಲಸ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಮ್ಮ ತಾಯಿಯವರು. ನಮ್ಮ ತಾಯಿಯವರ ಒಂದು ಪ್ರೇರಣೆ, ಅವರ ಒಂದು ಮಾರ್ಗದರ್ಶನ, ಅವರ ಯಾವ ಒಂದು ಒಳ್ಳೆ ಸಂಸ್ಕಾರವನ್ನ ಉತ್ತಮ ಗುಣವನ್ನ ನಮ್ಮಲ್ಲಿ ರೂಪಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಹಾಗಾಗಿ ನಾವು ಕೂಡ ಇವತ್ತು ಕುಟುಂಬದ ಎಲ್ಲ ಸದಸ್ಯರು ಇವತ್ತು ಒಳ್ಳೆ ಕೆಲಸವನ್ನು ಮಾಡಿಕೊಂಡು ಸಮಾಜದ ಮಧ್ಯೆ ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲಕ್ಕಿಂತ ಮಿಗಿಲಾಗಿ ಯಡಿಯೂರಪ್ಪನವರಿಗೆ ತಂದೆಯವರಿಗೆ ಒಂದು ಶಕ್ತಿಯಾಗಿ ಇವತ್ತು ನಮ್ಮ ತಾಯಿಯವರ ಜೊತೆ ನಿಂತಿರ್ತಕ್ಕಂಥ ಪರಿಣಾಮವಾಗಿ ಇವತ್ತು ಇಡೀ ದೇಶದಲ್ಲಿ ರಾಜ್ಯದಲ್ಲಿ ತಂದೆಯವ್ರನ್ನ ಗುರುತಿಸ್ತಕ್ಕಂಥ ಕೆಲಸ ಆಗಿದೆ ಅನ್ನೋದನ್ನ ನಾ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ಕೊಳ್ತಾ ತುಂಬಾ ಸಂತೋಷ ಆಗಿದೆ. ಜಗದೀಶ್ ಶೆಟ್ಟರು ಅನೇಕ ಹಿರಿಯರು ಕೂಡ ಮಾತನಾಡೋರಿದ್ದಾರೆ, ಪರಮ ಪೂಜ್ಯರು ಕೂಡ ಮಾತನಾಡೋರಿದ್ದಾರೆ. ನಾ ಈ ಸಂದರ್ಭ ಒಂದೇ ಮಾತನ್ನ ಹೇಳ್ತೇನೆ. ಇವತ್ತು ಶಂಕರಗೌಡ ಪಾಟೀಲ್ ಅವರು ಕೂಡ ಮಾತನಾಡಿದ್ರು. ನನಗೆ ಹೆಮ್ಮೆ ಇದೆ. ಇವತ್ತು ರಾಜ್ಯದ ಯಾವುದೇ ಮೂಲೆಗೆ ಹೋದ್ರು ಸಹ ನಮ್ಮ ಯಡಿಯೂರಪ್ಪನವ್ರ ಮಗ ಅಂತೇಳಿ ಇವತ್ತು ನನ್ನನ್ನು ಕೂಡ ಬಹಳ ಪ್ರೀತಿಯಿಂದ ರಾಜ್ಯದ ಜನರು, ವಿಶೇಷವಾಗಿ ನಮ್ಮ ತಾಯಂದ್ರು ಯುವಕರು ನನ್ನನ್ನು ಬಹಳ ಪ್ರೀತಿಯಿಂದ ಕಾಣ್ತಾ ಇದ್ದಾರೆ. ನನಗಿವತ್ತು ಯಡಿಯೂರಪ್ಪನವ್ರ ಮಗ ಆಗಿ ತಂದೆಯವರು ಯಾವ ರೀತಿ ಬಡವರ ಪರವಾಗಿ ರೈತರ ಮಧ್ಯೆ ಇದ್ದು ಹೋರಾಟಗಳನ್ನು ಮಾಡ್ಕೊಂಡು ಬಂದ್ರು, ನಾನು ಸಹ ತಂದೆಯವರ ಒಂದು ಮಾರ್ಗದರ್ಶನದಲ್ಲಿ ಸಂಘ ಪರಿವಾರದ ಒಂದು ಮಾರ್ಗದರ್ಶನದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳ ಒಂದು ಆಶೀರ್ವಾದದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಬಡವರ ಪರವಾಗಿ ಹೋರಾಟವನ್ನು ಮಾಡೋದ್ರ ಮುಖೇನ ಆ ನಾಡಿನ ರೈತ ಬಡವರ ಪರವಾಗಿ ಧ್ವನಿ ಎತ್ತುವ ಕೆಲಸವನ್ನ ನಾನು ಮಾಡ್ತೇನೆ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಇವತ್ತು ಗ್ರಾಮೀಣ ಭಾಗದಲ್ಲಿ ಎಲ್ಲ ಬಡವರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಸುಮಾರು 8 ರಿಂದ 9 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಭವ್ಯ ಮಂಗಳ ಭವನವನ್ನ ಭೋಜನಾಲಯವನ್ನ ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗುರುದೇವ್ ನಿಂಗರಗೌಡ ಪಾಟೀಲ್ ರವರು ನಿಜವಾಗ್ಲೂ ಕೂಡ ಒಂದು ರೀತಿ ಸಮಾಜಮುಖಿಯಾಗಿ, ಯಾಕೆಂತ ಹೇಳಿದ್ರೆ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಅನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ನಿಂಗರಗೌಡ ಪಾಟೀಲ್ ರವರು. ನಮಗೆ ನಾವು ದುಡಿಯೋದನ್ನ ಯಾರು ಕೂಡ ಹೇಳ್ಕೊಡೋದಕ್ಕೆ ಅವಶ್ಯಕತೆ ಇಲ್ಲ. ಆದ್ರೆ ನಿಂಗನಗೌಡ ಪಾಟೀಲ್ ಅವರ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಅವರು ಕೂಡ ದುಡಿತಾ ಇದ್ದಾರೆ. ಅವರು ದುಡಿದಿರ್ತಕ್ಕಂಥ ಒಂದು ಪಾಲನ್ನ ಸಮಾಜಕ್ಕೋಸ್ಕರ ಮುಡಿಪಾಗಿಟ್ಟು
ಇವತ್ತು ಕೋವಿಡ್ ಸಂದರ್ಭದಲ್ಲೂ ಕೂಡ ಇವತ್ತು ಗುರುದೇವ್ ಪಾಟೀಲ್ ಅವರು ಉಚಿತ ಔಷಧಿಗಳನ್ನ ಕೊಡೋದ್ರ ಮೂಲಕ ಸಮಾಜ ಸೇವೆಯನ್ನು ಮಾಡಿದ್ದಾರೆ. ಬಡವರ ಪರವಾಗಿ ನಿರಂತರವಾಗಿ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಗುರುದೇವ್ ಲಿಂಗನಗೌಡ ಪಾಟೀಲ್ ಅವರವರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ನನ್ನನ್ನು ಕೂಡ ಈ ಒಂದು ಪೌರ ಕಾರ್ಯಕ್ರಮಕ್ಕೆ ಬಂದು ನನ್ನನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಂಡಿರ್ತಕ್ಕಂಥ ಗೌಡ ಪಾಟೀಲ್ ರವರಿಗೆ, ಇಲ್ಲಿರ್ತಕ್ಕಂಥ ವೇದಿಕೆ ಮಾಡಿರ್ತಕ್ಕಂಥ ಎಲ್ಲ ಹರಗರು ಚರಮೂರ್ತಿಗಳಿಗೆ, ಪಕ್ಷದ ಮುಖಂಡರಿಗೆ, ಶ್ರದ್ಧೆಯ ತಾಯಂದಿರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ, ವಂದನೆಗಳು.